ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ರೈತ ಮತ್ತೆ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ಕೈ ಬಿಡಬೇಕು, ಜೊತೆಗೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕು ಅನ್ನುವಂತ ಬೇಡಿಕೆಗಳನ್ನ ಇಟ್ಕೊಂಡು ರೈತ ಮತ್ತು ಕಾರ್ಮಿಕ ಪರ ಸಂಘಟನೆಗಳು ಮುಷ್ಕರ ಹಮ್ಮಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿಯಲ್ಲೂ ಕೂಡ ವಿವಿಧ ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ರು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರುವಂತದ್ದು. ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದ ಕೂಡ ಮುಷ್ಕರ ಹಮ್ಮಿಕೊಂಡು ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಹೀಗಾಗಿ ಪ್ರತಿಭಟನೆ ಎಫೆಕ್ಟ್ ನಿಂದಾಗಿ ತಾತ್ಕಾಲಿಕವಾಗಿ ಕೆಲ ಹೊತ್ತು ಸಾರಿಗೆ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂತದ್ದು ಕಂಡು ಬಂದಿರೋದ್ರಿಂದಾಗಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಕೂಡ ಕಂಡು ಬಂತು. ಸದ್ಯಕ್ಕೆ ಒಂದು ಕೇಂದ್ರ ಬಸ್ ನಿಲ್ದಾಣದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮುಖಾಂತರವಾಗಿ ಇವರು ಪ್ರತಿಭಟನೆ ರ್ಯಾಲಿ ಕೂಡ ನಡೆಸಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರುವಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕ ಪರ ಏನು ಸಂಘಟನೆಗಳ ಮುಖಂಡರು ಕೂಡ ಇರುವಂತದ್ದು, ಮಹಿಳಾ ಮುಖಂಡರು ಕೂಡ ಇರುವಂತದ್ದು, ಒಂದ್ ಕಡೆ ರೈತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿದ್ದಾರೆ. ಪ್ರತಿಭಟನೆ ಒಂದು ರ್ಯಾಲಿ ಕೂಡ ಸದ್ಯಕ್ಕೆ ಸಾಗ್ತಾ ಇದೆ. ಸಾಕಷ್ಟು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನು ರೈತ ಮತ್ತೆ ಕಾರ್ಮಿಕ ವಿರೋಧಿ ಕಾಯ್ದೆಗಳೇನಿದ್ದಾವೆ ಅದನ್ನ ಕೈ ಬಿಡಬೇಕು, ಜೊತೆಗೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕು, ಮತ್ತೆ ಬೆಳೆ ವಿಮೆ ಪರಿಹಾರದ ಹಣವನ್ನು ಕೊಡುವಂತ ಕೆಲಸ ಆಗಬೇಕು, ಜೊತೆಗೆ ರೈತರ ಸಾಲ ಮನ್ನಾ ಕೂಡ ಆಗಬೇಕು ಅಂತ ಹೀಗೆ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಒಂದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮುಖಂಡರಿದ್ದಾರೆ, ಆ ಮುಖಂಡರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಅಂತ? ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ, ಕಾರ್ಮಿಕರ 4 ಕೋಡ್ಗಳನ್ನ ವಾಪಸ್ ಪಡಿಬೇಕು, ವಿ.ಬಿ. ರಾಮ್ಜಿಯನ್ನ ರದ್ದಾಗಬೇಕು, MGNREGಯನ್ನ ಉಳಿಬೇಕು, MSP ಕಾನೂನನ್ನ ಜಾರಿ ಮಾಡಬೇಕು, ರೈತರ ಸಾಲನ್ನ ಮನ್ನಾ ಮಾಡಬೇಕು ಅಂತೇಳಿ ಕಾರ್ಮಿಕರ ಪ್ರಜಾಪ್ರಭುತ್ವದ ಹಕ್ಕನ್ನ ಕಸಿದುಕೊಳ್ಳಕ್ಕೂ ಮತ್ತೆ ಮೊಟಕುಗೊಳಿಸಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಇದನ್ನ ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರನ್ನ JCTU SKM ಎಲ್ಲ ಜಂಟಿ ಸಂಘಟನೆಗಳು ಕೂಡಿ ಸಾರ್ವತ್ರಿಕ ಮುಷ್ಕರ ನಡೆಸ್ತಾ ಇದ್ವಿ. ಕಲಬುರಗಿ ಜಿಲ್ಲೆಯ ರೈತರ ಅತಿವೃಷ್ಟಿ ಪರಿಹಾರ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, MSP ಕಾನೂನು ಜಾರಿ ಮಾಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೀವಿ. ಬಸ್ ಸ್ಟ್ಯಾಂಡ್ ಕೇಂದ್ರದ ಬಸ್ ನಿಲ್ದಾಣದಿಂದ ತಿಮ್ಮಾಪುರ ಸರ್ಕಲ್ ವರೆಗೂ ರೈತ ಕಾರ್ಮಿಕರ ಮೆರವಣಿಗೆ ಹೋಗಿ ಅಲ್ಲಿ ಮಾನವ ಸರಪಳಿಯನ್ನ ನಡೆಸಿ ಸಭೆಯನ್ನ ನಡೆಸ್ತದೆ. ಇದು ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಮಾರ್ಕ್ ಆಗಿರ್ತಕ್ಕಂಥ ಕಾಯ್ದೆಗಳನ್ನು ಕೈ ಬಿಡಬೇಕು, ಜೊತೆಗೆ ಈಗಾಗಲೇ ಅಂದ್ರೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಕೂಡ ಮಾಡಬೇಕು, ಜೊತೆಗೆ ಪ್ರಮುಖವಾಗಿ ರೈತರ ಸಾಲವನ್ನ ಮನ್ನಾ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಅತಿವೃಷ್ಟಿಯಿಂದ ರೈತರು ಬೆಳೆ ಕಳೆದುಕೊಂಡು ಆರ್ಥಿಕ ನಷ್ಟಕ್ಕೆ ಸಿಲುಕಿ ನೇಣಿಗೆ ಶರಣಾಗುವಂತ ಸಿಚುವೇಶನ್ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಆತ್ಮಹತ್ಯೆ ಕೂಡ ಮಾಡಿಕೊಳ್ಳೋದು. ಇದೆಲ್ಲವನ್ನು ಕಡಿವಾಣ ಹಾಕುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೀಗೆ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಮತ್ತೆ ರೈತ ಪರ ಕಾರ್ಮಿಕರು ಜೊತೆಗೆ ಕಾರ್ಮಿಕ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಲಬುರಗಿಯಲ್ಲೂ ಕೂಡ ಬೃಹತ್ ಮುಷ್ಕರದ ಹೋರಾಟ ನಡೆಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ.